13 ಬೇಡಿಕೆಗಳನ್ನ ಅವರು ಕೊಟ್ಟಿದ್ದಾರೆ. ಅದರಲ್ಲಿ 10 ಬೇಡಿಕೆಗಳಿಗೆ ನಾವು ಸಕಾರಾತ್ಮಕವಾಗಿ ಸ್ಪಂದಿಸಿ ಅವೆಲ್ಲವೂ ಕೂಡ ಅನುಷ್ಠಾನಗೊಳಿಸ್ತಕ್ಕಂಥದ್ದನ್ನ ಮಾಡಿದ್ದೀವಿ. ಅವರು ಮೇನ್ ಇರ್ತಕ್ಕಂಥದ್ದು ವೇತನ ಪರಿಷ್ಕರಣೆ ಮಾಡ್ತಕ್ಕಂಥದ್ದು ಒಂದು ಬೇಡಿಕೆ ಇದೆ. ಅದನ್ನು ಸನ್ಮಾನ್ಯ ಸಚಿವರು ಮುಖ್ಯಮಂತ್ರಿಗಳಲ್ಲಿ ನಾನು ಕೂಡ ಮಾತಾಡಿದ್ದೀನಿ. ಅವರು ಅನೇಕ ಬಾರಿ ಮುಖ್ಯಮಂತ್ರಿಗಳು ಗಮನಕ್ಕೆ ತಂದಿದ್ದಾರೆ. ಮುಖ್ಯಮಂತ್ರಿಗಳೇ ಇದಕ್ಕೆ ಪರಿಹಾರ ಒದಗಿಸ್ಕೊಡ್ತಕ್ಕಂಥದ್ದನ್ನ ಮಾಡಬೇಕಾಗಿದೆ. ಯಾಕೆಂದರೆ ನಿಗಮ ನಮ್ಮಲ್ಲಿ ಲಾಸ್ ಆಗಿದೆ. ಈ ರೇಟ್ ಜಾಸ್ತಿ ಮಾಡಿ ಸುಮಾರು 5 ವರ್ಷ ಆಗಿದೆ. 5 ವರ್ಷದ ಹಿಂದೆ BMTC 14 ವರ್ಷ ಆಗಿದೆ. ಮಕ್ಕಳ ಪಾಸ್ತು ಸುಮಾರು 2011ರಲ್ಲಿ ಮಾಡಿರ್ತಕ್ಕಂಥದ್ದು. 13 ವರ್ಷ ಆದರೂ ಮಕ್ಕಳಿಗೆ ಪಾಸ್ ಕೊಡ್ತೀವಲ್ಲ, ಅದರ ರೇಟನ್ನು ಜಾಸ್ತಿ ಮಾಡಿಲ್ಲ. ಮತ್ತು ನಮ್ಮಲ್ಲಿ KSRTC ಇರ್ಬೋದು, ಇಲ್ಲ ಎಲ್ಲದರಲ್ಲೂ ಕೂಡ ಈಗ 60 ರೂಪಾಯಿ ಇದ್ದಾಗ ಡೀಸೆಲ್ಲು ಬೆಲೆ ಇದ್ದಾಗ ರೇಟ್ ಜಾಸ್ತಿ ಮಾಡ್ತಾರೆ. ಈಗ ಡೀಸೆಲ್ ಬೆಲೆ 83 ರೂಪಾಯಿ 84 ರೂಪಾಯಿ ಇದೆ. ಮತ್ತು ನೌಕರ ವೇತನ ಜಾಸ್ತಿ ಆಗಿದೆ. ಆಮೇಲೆ ಆಯಿಲ್ ಜಾಸ್ತಿ ಆಗಿದೆ. ಬಿಡಿ ಭಾಗಗಳ ರೇಟ್ ಜಾಸ್ತಿ ಆಗಿದೆ. ಸ್ಯಾಲರೀಸ್ ಜಾಸ್ತಿ ಆಗಿದೆ. ಇವೆಲ್ಲ ಜಾಸ್ತಿ ಆಗಿರೋದ್ರಿಂದ ನಾವು ಕಾಲಕ್ಕೆ ರೇಟ್ ರಿವೈಡ್ ಮಾಡ್ಕೊಂಡು ಹೋಗ್ಬೇಕಾಗಿತ್ತು, ಹೋಗಿಲ್ಲ. ಹಿಂದಿನ ಸರ್ಕಾರ ಕೋವಿಡ್ ಟೈಮಲ್ಲಿ ಸರ್ಕಾರನೇ ಅವರಿಗೆ ನೌಕರಿಗಳಿಗೂ ಕೂಡ ಸ್ಯಾಲರಿ ಕೊಟ್ಟಿರ್ತಕ್ಕಂಥದ್ದು. ಆ 2 ವರ್ಷ ಆಗಿರ್ತಕ್ಕಂಥ ಒಂದು ತೊಂದರೆಯಿಂದ ಇವತ್ತು ನಿಗಮ ಲಾಸ್ನಲ್ಲಿದೆ. ಅದರಿಂದ ನಾವು ಎಲ್ಲ ಏನು ಸ್ಟ್ರೈಕ್ಗೆ ಕರೆ ಕೊಟ್ಟವರು ನಾಗರಿಕರ ಹಿತದೃಷ್ಟಿಯಿಂದ ನಾವು ಎಲ್ಲರಲ್ಲಿ ಮನವಿ ಮಾಡ್ತೀವಿ. ನಾವು ಕೂಡ ಅವ್ರ ಪರವಾಗಿ ಇರ್ತಕ್ಕಂಥದ್ದು. ಸಚಿವರು ಕೂಡ 3-4 ಸಾರಿ ಸುಮಾರು ಬಾರಿ ಮುಖ್ಯಮಂತ್ರಿಗಳಲ್ಲಿ ವಿಚಾರ ಪ್ರಸ್ತಾಪ ಮಾಡಿದ್ದಾರೆ. ಅವರಿಗೆಲ್ಲ ಗೊತ್ತು, ಇಡೀ ದೇಶದಲ್ಲಿ ನಮ್ಮ KSRTC ಕೊಡ್ತಕ್ಕಂಥ ಸವಲತ್ತುಗಳನ್ನ ಯಾವ ಸ್ಟೇಟಲ್ಲೂ ಕೊಡ್ತಾ ಇಲ್ಲ. ಆ ಪ್ರಮಾಣದಲ್ಲಿ ನಾವು ಸವಲತ್ತುಗಳನ್ನ ನೌಕರರಿಗೆ ಎಲ್ಲ ವ್ಯವಸ್ಥೆ ಮಾಡ್ತಕ್ಕಂಥದ್ದನ್ನ ಮಾಡ್ತಾ ಇದ್ದೀವಿ. ಈಗ 1 ಕೋಟಿ ಅವರಿಗೆ ಎಲ್ಲೇ ಆಕ್ಸಿಡೆಂಟ್ ಟ್ಯಾಕ್ಸ್ ಹತ್ರ ಕೂಡ 1 ಕೋಟಿ 10 ಲಕ್ಷ ರೂಪಾಯಿ ಕೊಡ್ತಕ್ಕಂಥದ್ದನ್ನ ಸ್ಕೀಮು ಹೊಸದಾಗಿ ಸಚಿವರು ಬಂದಮೇಲೆ ಮಾಡಿರ್ತಕ್ಕಂಥದ್ದು. ಮತ್ತು ಈಗ ಆರೋಗ್ಯ ಕಾರ್ಡ್ ಮಾಡ್ತಾ ಇದ್ದೀವಿ, ಸ್ಮಾರ್ಟ್ ಕಾರ್ಡು. ಅದರಿಂದ ಪ್ರತಿಯೊಂದು ಕುಟುಂಬಕ್ಕೂ ಕೂಡ ಅವರೇನು ಆರೋಗ್ಯದ ಬಗ್ಗೆನೂ ಕೊಟ್ಟು ಕೇಳಿದ್ದಾರೆ. ಸ್ಟ್ರೈಕಲ್ಲಿ ನಾವು ಅದನ್ನು ಕೂಡ ಒಂದು ವಿಚಾರ ಹಾಕಿದೆ. ಅದರಿಂದ ಅವರ ಬೇಡಿಕೆಗಳಲ್ಲಿ 13 ಬೇಡಿಕೆಗಳಲ್ಲಿ 10 ಬೇಡಿಕೆಗಳನ್ನು ನಾವು ಅಲ್ಲೇ ಪೂರೈಸಿದ್ದೀವಿ, ಭಾಗಶಃ ಪೂರೈಸಿದ್ದೀವಿ. ಈಗ ಸಚಿವರು ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿ ಈಗ 2000 ಕೋಟಿ ಕೂಡ ರಿಲೀಸ್ ಮಾಡ್ತಾ ಇದ್ದಾರೆ. ಕ್ಯಾಬಿನೆಟ್ಗೆ ಹೋಗ್ತದೆ. ಆ 2000 ಕೋಟಿ ಬಂದಮೇಲೆ ಅದನ್ನು ಯಾವ ರೀತಿ ಅವ್ರದ್ದು ಅರಿಯರ್ಸ್ ಏನಾದ್ರು ಇದ್ದರೆ ಅದನ್ನು ಕೊಡ್ತಕ್ಕಂಥದ್ದನ್ನ ನಾವು ಮಾಡ್ತೀವಿ. ದಯಮಾಡಿ ಏನು ನೀವು ಸಾರ್ವಜನಿಕರ ಹಿತದೃಷ್ಟಿಯಿಂದ ಸಾರಿಗೆ 1ನೇ ತಾರೀಕು ನಾವು ಜನವರಿ 1ನೇ ತಾರೀಕಿನಿಂದ ನಾವು ಎಲ್ಲ ಏನು ಸ್ಟ್ರೈಕ್ ಕರೆ ಕೊಟ್ಟಿರ್ತಕ್ಕಂಥ ಎಲ್ಲರಲ್ಲಿ ಕೂಡ ಮನವಿ ಮಾಡ್ಕೊತೀವಿ. ಸರ್ಕಾರ ವತಿಯಿಂದ ದಯಮಾಡಿ ಸ್ಟ್ರೈಕ್ ಮಾಡಬೇಡಿ. ತಮ್ಮ ಬೇಡಿಕೆ ಏನಾದರೂ ಇದ್ದರೆ ನಾವು MD ಅವರಿಗೆ ಎಲ್ಲ MD ಅವ್ರಿಗೂ ಕೂಡ ಮಾತನಾಡಿ ಹೇಳಿದ್ದೀವಿ. ಅವರು ಸಕಾರಾತ್ಮಕವಾಗಿ ಸ್ಪಂದಿಸಬೇಕು. ನಾವು ಕೂಡ ಸಕಾರಾತ್ಮಕವಾಗಿ ಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಎಲ್ಲ ಕೂಡ ಅವರ ಬೇಡಿಕೆಗಳಿಗೆ ನಾವು ಸಕಾರಾತ್ಮಕವಾಗಿ ಸ್ಪಂದಿಸ್ತಕ್ಕಂಥದ್ದನ್ನ ನಮ್ಮ ಇಲಾಖೆ ಮಾಡ್ತಾ ಇದೆ. ದಯಮಾಡಿ ನಾವು ಎಲ್ಲ ಸ್ಟ್ರೈಕ್ ಮಾಡಲಿಕ್ಕೆ ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಕೂಡ ನಾವು ವಿಶೇಷವಾಗಿ ಮನವಿ ಮಾಡ್ಕೊತೀವಿ. ನೀವು ಸಾರ್ವಜನಿಕರಿಗೆ ತೊಂದರೆ ಮಾಡಬೇಡಿ. ಇದು ಸಾರ್ವಜನಿಕರಿಗೆ ಪರವಾಗಿರ್ತಕ್ಕಂಥ ಸಂಸ್ಥೆ. ಇದರಿಂದ ಅನೇಕ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ. ನಾವು ಮತ್ತೊಮ್ಮೆ ನಾಳೆ ಸಚಿವರು ಮುಖ್ಯಮಂತ್ರಿಗಳ ಡೇಟ್ ತಗೊಳ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಡೆಲ್ಲಿ ಇರೋದ್ರಿಂದ ನಾಳೆ ಸಂಜೆ ಬರ್ಬೋದು. ನಾಳೆ ಬಂದಿದ್ದಂಗೆ ನಾವು ತಿರ್ಗಾ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡ್ತೀವಿ. ಇದನ್ನು ಆದಷ್ಟು ಬೇಗ ಇಲ್ಲಿಗೆ ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಕೂಡ ಪರಿಹಾರ ಮಾಡ್ತಕ್ಕಂಥದ್ದನ್ನ ಮಾಡೋಕ್ಕೆ ಸಚಿವರು ಕೂಡ ಉತ್ಸುಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಾವು ಕೂಡ ಅವ್ರ ಜೊತೆ ಇರ್ತೀವಿ. ಮುಖ್ಯಮಂತ್ರಿಗಳು ಕೂಡ ನಾವೇ ಮೊನ್ನೆ ಬೆಳಗಾಮಲ್ಲೂ ಕೂಡ ಈ ವಿಚಾರ ಪ್ರಸ್ತಾಪ ಮಾಡಿದ್ವಿ. ಅದರಿಂದ ಅವರು ಕೂಡ ಒಳ್ಳೆ ರೀತಿ ಸ್ಪಂದಿಸ್ತಾ ಇದ್ದಾರೆ. ದಯಮಾಡಿ ನಾವು ಸಾರ್ವಜನಿಕರ ಹಿತದೃಷ್ಟಿಯಿಂದ ಸ್ಟ್ರೈಕ್ ಮಾಡ್ತಕ್ಕಂಥದ್ದು ಒಳ್ಳೆಯದಲ್ಲ. ಒಳ್ಳೆಯದು ಮಾಡಬೇಡಿ. ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ. ನಾವು ಕೂಡ ನೌಕರ ಪರವಾಗಿ ಇರ್ತೀವಿ. ಅದರಿಂದ ನಾವು ನಿಮ್ಮ ಮುಖ್ಯನೇ ಅವರಲ್ಲಿ ಮನವಿ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಸ್ಟ್ರೈಕ್ ಮಾಡಬೇಡಿ. ನಾವು MD ಅವ್ರನ್ನ ಕೇಳಿದ್ವಿ. 31ನೇ ತಾರೀಕು ಇರ್ತಕ್ಕಂಥ ಸ್ಟ್ರೈಕ್ ನಾವು ದಯಮಾಡಿ ವಾಪಸ್ ತಗೊಳ್ರಿ. 30ನೇ ತಾರೀಕು ಮತ್ತೊಮ್ಮೆ ನಾವು ಮಾತನಾಡ್ತಕ್ಕಂಥದ್ದು ಮಾಡ್ತೀವಿ.